ಹಿಂದೂ ಕಾರ್ಯಕರ್ತರ ವಿರುದ್ಧ ಷಡ್ಯಂತ್ರ ಆಗಿದೆ, ರಾಜ್ಯವ್ಯಾಪಿ ಬಂಧನ ಆಗ್ತಾ ಇದೆ ಅಂತ ಅಶೋಕ್ ಅವರು ಇದು ತಪ್ಪು ಕಲ್ಪನೆ, ತಪ್ಪು ಆಪಾದನೆ. ಆ ರೀತಿ ಯಾವುದು ಕೂಡ ನಾವು ಈಗ 26 ಕೇಸಸ್ಸಲ್ಲಿ ಹೆಚ್ಚು 26 ಕೇಸಸ್ಸಲ್ಲಿ 36 ಜನ ಇದ್ದಾರೆ. ಆ 36 ಜನದಲ್ಲಿ ಹಿಂದೂಗಳಿಲ್ವಾ? ಅವ್ರ ಬಗ್ಗೆ ಯಾಕೆ ಇವ್ರು ಯಾರು ಮಾತಾಡ್ತಾ ಇಲ್ಲ? ಅವ್ರನ್ನೆಲ್ಲ ಬಿಟ್ಬಿಟ್ರಲ್ಲ, ಅವ್ರು ಹಿಂದೂಗಳಲ್ವಾ? ಅವರು ಬರೀ ಇವರೊಬ್ಬರೇ ಹಿಂದೂನ? ಈ ಒಬ್ಬ ವ್ಯಕ್ತಿ ಮಾತ್ರ ಹಿಂದೂ ಕಾಣಿಸ್ತಾನೆ ಅವ್ರ ಕಣ್ಣಿಗೆ. ಅದರಿಂದ ಅವ್ರು ಮಾಡ್ತಕ್ಕಂಥದ್ದು ಸುಮ್ಮನೆ ಏನೋ ಮಾಡಬೇಕು ಅಂತ ಹೇಳಿ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕೆಂದರೆ ಬೇರೆ ಹಿಂದೂಗಳೆಲ್ಲ ಇದ್ದಾರಲ್ಲ, ಅವ್ರ ಬಗ್ಗೆನೂ ಮಾತಾಡಿಲ್ಲ. ಖಂಡಿತವಾಗಿ ನಾನು ನಿನ್ನೆ ಹೇಳಿದ್ನಲ್ಲ, ಇದು ರಾಜಕೀಯ ಮಾಡಬೇಡಿ ಅಂತ ಅವ್ರಿಗೆ ಮನವಿ ಮಾಡಿದ್ದೀನಿ. ನಾನು ಮಾಡಬೇಡಿಯಪ್ಪ ರಾಜಕೀಯ ಇದರಲ್ಲೆಲ್ಲ, ಬೇರೆ ಇದರಲ್ಲಿ ರಾಜಕೀಯ ಮಾಡಿ, ಚುನಾವಣೆಯಲ್ಲಿ ರಾಜಕೀಯ ಮಾಡಿ ಅಂತ ಹೇಳಿ ಈಗಲೂ ಹೇಳ್ತೇನೆ. ಇದಕ್ಕೆಲ್ಲ ರಾಜಕೀಯ ಮಾಡೋದು ಅಗತ್ಯ ಇಲ್ಲ. ಸರಿ, ಅದು ಯಾರಿಗೆ? ಅವ್ರಿಗ? ಅಲ್ಲಲ್ಲ, ಎಲ್ಲರಿಗೂ ಕಲಿಸ್ತಾರೆ ಪಾಠ, ಎಲ್ಲರಿಗೂ ಕಲಿಸ್ತಾರೆ. ಜನಸಮುದಾಯ ತೀರ್ಮಾನ ಮಾಡುವಾಗ ಅವ್ರಿಗೂ ಪಾಠ ಆಗುತ್ತೆ, ನಮಗೂ ಪಾಠ ಆಗುತ್ತೆ. ಈಗ ಹಾಗಾದರೆ ಕರ್ನಾಟಕದಲ್ಲಿ ಅವ್ರಿಗೆ ಪಾಠ ಕಲಿಸಿಲ್ವಾ? 136 ಸೀಟ್ ಕೊಟ್ಟು ಅವ್ರಿಗೆ ಪಾಠ ಕಲಿಸ್ಬಿಟ್ರಲ್ಲ, ಅದನ್ನು ಇನ್ನೇನು ಹೇಳಬೇಕು?